ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 11ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ 515 ಪಾಯಿಂಟ್ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ 60,000 ಲೆವೆಲ್ಸ್ ಹತ್ರ ಹೋಗೋದು ಕಾಣಿಸ್ತಾ ಇದೆ. ನಿಫ್ಟಿ ಕೂಡ ಇವತ್ತು 124 ಪಾಯಿಂಟ್ ಗೇನ್ನೊಂದಿಗೆ ಕ್ಲೋಸ್ ಆಯಿತು. ನಿಫ್ಟಿ 17,659ರ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 592 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ US ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಸೊ ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ನ ಮೇಲೆ ಕೂಡ ನೋಡೋದಕ್ಕೆ ಸಿಗ್ತದೆ. US ನಲ್ಲಿ ಇನ್ಫ್ಲೇಷನ್ ಜೂನ್ಗೆ ಕಂಪೇರ್ ಮಾಡಿದಾಗ ಜುಲೈನಲ್ಲಿ ಕಮ್ಮಿ ಆಗಿರೋದ್ರಿಂದ ಒಳ್ಳೆ ಒಂದು ಮೊಮೆಂಟಮ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದೇ ರೀತಿಯಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲೂ ಕೂಡ ಅದರ ಒಂದು ಎಫೆಕ್ಟ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ಸ್ ಆಗಿತ್ತು. HDFC ಲಿಮಿಟೆಡ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. IT ಸ್ಟಾಕ್ಸ್ ಆಗಿರುವಂತಹ ಟೆಕ್ ಮಹೀಂದ್ರ ಮತ್ತೆ TCS ನಲ್ಲೂ ಕೂಡ 2%ಗೂ ಹೆಚ್ಚಿನ ಒಂದು ಅಪ್ಸೈಡ್ ಕಾಣಿಸ್ತಿದೆ. IT ಸ್ಟಾಕ್ಗಳು ಕೂಡ ಸ್ಲೋ ಆಗಿ ರಿಕವರ್ ಆಗ್ತಿದಾವೆ. ನ್ಯಾಸ್ಡ್ಯಾಕ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಸೊ ಅದರ ಒಂದು ಎಫೆಕ್ಟ್ ಇಂಡಿಯನ್ IT ಸ್ಟಾಕ್ಗಳಲ್ಲೂ ಕೂಡ ಕಾಣಿಸ್ತಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಹಾಗೆ ಅಪೋಲೋ ಹಾಸ್ಪಿಟಲ್ ನೋಡೋದಕ್ಕೆ ಸಿಗ್ತಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಿನ್ನೆ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರೂ ಕೂಡ ಇವತ್ತು 2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ ಇವತ್ತು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಹಾಗೆಯೇ 2% ಡೌನ್ ಸೈಡ್ ಅಪೋಲೋ ಹಾಸ್ಪಿಟಲ್ ನೋಡೋದಕ್ಕೆ ಸಿಕ್ಕಿದೆ. ITC ಅಲ್ಲಿ ನಮಗೆ ಹೈಯರ್ ಲೆವೆಲ್ಸ್ ಇಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ITC ತುಂಬಾನೇ ರನ್ ಆಗಿದೆ. ಸೊ ಈ ಒಂದು ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಇಂಡಲ್ಕು ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಆದ್ರೂ ಕೂಡ 1.5% ಡೌನ್ ಸೈಡ್ ಕಾಣಿಸ್ತಿದೆ. NTPC ಕೂಡ ಇವತ್ತು ಟಾಪ್ ಲೂಸರ್ ಲಿಸ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಸೆಕ್ಟರ್ ವೈಸ್ ನಾವು ಗಮನಿಸಿದಾಗ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಹಾಗೆ ಫಿನಾನ್ಷಿಯಲ್ ಸೆಕ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಿಫ್ಟಿ IT ನಲ್ಲೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಆಟೋ, ನಿಫ್ಟಿ ಮೀಡಿಯಾ ಹಾಗೇನೆ ನಿಫ್ಟಿ FMCG ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಇಂಡೆಕ್ಸ್ಗಳು ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. FIIs ಕಡೆಯಿಂದ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2,298 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FIIs ನೆಟ್ ಬೈ ಮಾಡ್ಕೊಂಡಿದ್ದಾರೆ. ಹಾಗೆ DIIs ಅನ್ನು ಗಮನಿಸಿದಾಗ DIIs ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. 729 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು DIIs ಸೆಲ್ ಮಾಡಿದ್ದಾರೆ. DIIs ಏನು ಲೋವರ್ ಲೆವೆಲ್ಗಳಲ್ಲಿ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ರು, ಅದರಲ್ಲಿ ಅವರು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇಲ್ಲಿ DIIs ಸೆಲ್ಲಿಂಗ್ ಅಂದಾಗ ಕಂಪ್ಲೀಟ್ ಆಗಿ DIIs ಸೆಲ್ಲಿಂಗ್ ಅನ್ನ ಮಾಡ್ತಿರೋದಿಲ್ಲ. ಸೊ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಬೈಯಿಂಗ್ ಅನ್ನು ಕೂಡ ಮಾಡ್ತಿರ್ತಾರೆ. ಹಾಗೆ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಮೇಜರ್ ಆಗಿ ಮ್ಯೂಚುವಲ್ ಫಂಡ್ ಹೌಸ್ಗಳು. ಸೊ ಯಾರೆಲ್ಲ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅವರು ತಮ್ಮ ಯೂನಿಟ್ಸ್ ಗಳನ್ನ ರಿಡೀಮ್ ಮಾಡಿದಾಗ ಡಿಫಾಲ್ಟ್ ಆಗಿ ಮ್ಯೂಚುವಲ್ ಫಂಡ್ ಹೌಸ್ಗಳು ಕೂಡ ಮಾರ್ಕೆಟ್ ಇಂದ ದುಡ್ಡನ್ನ ಆಚೆ ತೆಗಿಬೇಕಾಗುತ್ತೆ. ಹಾಗೆ ಆ ದುಡ್ಡನ್ನ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಆ ಒಂದು ರೀಸನ್ ಇಂದ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ DIIs ಕಡೆಯಿಂದ ನಮಗೆ ಹೆಚ್ಚಿನ ಒಂದು ಸೆಲ್ಲಿಂಗ್ ನೋಡೋದಕ್ಕೆ ಸಿಗುತ್ತೆ. ಇಂಡಲ್ಕೋ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಕೂಡ ಡಿಕ್ಲೇರ್ ಆಗಿತ್ತು. CLSA ಇಲ್ಲಿ 525ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಜೆಫ್ರೀಸ್ 380ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು 310ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಟಾರ್ಗೆಟ್ ಪ್ರೈಸ್ ಅನ್ನ ಈಗ ರೈಸ್ ಮಾಡಿ 380ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೋಲ್ಡ್ ರೇಟಿಂಗ್ ನಮಗೆ ಜೆಫ್ರೀಸ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಮೋತಿಲಾಲ್ ಓಸ್ವಾಲ್ ಕೂಡ 525ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎರಡು ಬ್ರೋಕರೇಜ್ಗಳು ಇಲ್ಲಿ 525ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಜೆಫ್ರೀಸ್ ಮಾತ್ರ ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಇಂಡಲ್ಕೋ ಇವತ್ತು 1.5% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಯಿತು. ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಕಂಪನಿ ಡಿಕ್ಲೇರ್ ಮಾಡಿದ್ರು. ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಂಡಲ್ಕೋ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಕೊಡ್ಬೋದು ಅಂತ. ಏನಕ್ಕೆ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಇತ್ತು. ಬಟ್ ಯೂಶಲಿ ಮಾರ್ಕೆಟ್ ಸೆಂಟಿಮೆಂಟ್ನ ಮೇಲೆ ನಡೆಯೋದಿಲ್ಲ. ಮಾರ್ಕೆಟ್ನಲ್ಲಿ ನಮಗೆ ಬೈಯಿಂಗ್ ಸೆಲ್ಲಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ ಮೊಮೆಂಟಮ್ ಕಾಣಿಸುತ್ತೆ. ಸೊ ಇಂಡಲ್ಕೋದಲ್ಲಿ ಇವತ್ತು ಹೆಚ್ಚಿನ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಕೋಲ್ ಇಂಡಿಯಾ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. 178% ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋ ಆಗಿತ್ತು. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. CLSA ಇಲ್ಲಿ 250ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು 205ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಜೆಫ್ರೀಸ್ ಕೂಡ ಅಷ್ಟೇ ಇಲ್ಲಿ ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟು 175ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇಂಡಲ್ಕೋ ಹಾಗೆ ಕೋಲ್ ಇಂಡಿಯಾದಲ್ಲಿ ಜೆಫ್ರೀಸ್ ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಟಾರ್ಗೆಟ್ ಪ್ರೈಸ್ ನಾವು ಕಂಪೇರ್ ಮಾಡಿದಾಗ ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿಯ ಟಾರ್ಗೆಟ್ ಪ್ರೈಸ್ ಕಾಣಿಸುತ್ತೆ. ಹಾಗೆ ಪ್ರಭುದಾಸ್ ಲೀಲಾಧರ್ ಇಲ್ಲಿ 255ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಕೋಲ್ ಇಂಡಿಯಾ ನೆಗೆಟಿವ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 0.4% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಕೋಲ್ ಇಂಡಿಯಾ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನ ಪಡ್ಕೊಂತು ಅಲ್ಲಿಂದ ನಮಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಐಶಾರ್ ಮೋಟರ್ಸ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ರಿಸಲ್ಟ್ಸ್ ಐಶಾರ್ ಮೋಟರ್ಸ್ ನ ಕಡೆಯಿಂದ ಬಂದಿತ್ತು. CLSA ಇಲ್ಲಿ 3,763ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ ಅವರು 3,600ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ನೋಮುರಾ ಇಲ್ಲಿ ನ್ಯೂಟ್ರಲ್ ರೇಟಿಂಗ್
ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 3000 ಟಾರ್ಗೆಟ್ ಪ್ರೈಸ್ ನೋಮುರ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಜೆಫ್ರೀಸ್ ಈ ಒಂದು ಸ್ಟಾಕ್ ನಲ್ಲಿ ಬೈ ಕಾಲ್ ಅನ್ನ ಕೊಟ್ಟಿದ್ದಾರೆ. 3700 ಟಾರ್ಗೆಟ್ ಪ್ರೈಸ್ ಜೆಫ್ರೀಸ್ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಇದಕ್ಕೂ ಮುಂಚೆ ಜೆಫ್ರೀಸ್ 3500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಮೋತಿಲಾಲ್ ಓಸ್ವಾಲ್ ಕೂಡ 3600 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಪ್ರಭುದಾಸ್ ಲೀಲಾಧರ್ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟು 3400 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಐಶಾರ್ ಮೋಟಾರ್ಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 3177 ಪ್ರೈಸ್ ಅಲ್ಲಿ ಐಶಾರ್ ಮೋಟಾರ್ ಟ್ರೇಡ್ ಆಗ್ತಿದೆ. ಮ್ಯಾಕ್ಸಿಮಮ್ ಬ್ರೋಕರೇಜ್ಗಳು ಇಲ್ಲಿ 3500 ಟಾರ್ಗೆಟ್ಗಳನ್ನ ಕೊಟ್ಟಿದ್ದಾರೆ. ICICI ಬ್ಯಾಂಕ್ 6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಟಚ್ ಮಾಡಿದೆ. ಸೊ ಈ ಮುಂಚೆ ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC ಬ್ಯಾಂಕ್, ಇನ್ಫೋಸಿಸ್, HUL, LIC ಸೊ ಈ 6 ಕಂಪನಿಗಳು 6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ರೀಚ್ ಮಾಡಿದ್ರು. ICICI ಬ್ಯಾಂಕ್ 7ನೇ ಕಂಪನಿ ಆಗಿದೆ. ICICI ಬ್ಯಾಂಕ್ ಅಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಇವತ್ತು ICICI ಬ್ಯಾಂಕ್ 859 ಪ್ರೈಸ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗೆ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಬರ್ತಾ ಹೋದಾಗ ಮಾರ್ಕೆಟ್ ಕ್ಯಾಪ್ ಕೂಡ ಕಮ್ಮಿ ಆಗೋದು ಕಾಣಿಸುತ್ತೆ. ಸಿಮಿಲರ್ಲಿ LIC ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗಿತ್ತು. 6 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಇವರು ಹೊಂದಿದ್ರು. ಸೊ ಮಾರ್ಕೆಟ್ ಕ್ಯಾಪ್ ನಮಗೆ 4 ಲಕ್ಷ ಕೋಟಿವರೆಗೂ ಹೋಗೋದು ಕಾಣಿಸಿತ್ತು. IGL ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಿನ್ನೆ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವತ್ತು ಕೂಡ ಸ್ಟಾಕ್ 7.5% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ICICI ಸೆಕ್ಯೂರಿಟೀಸ್ ಇಲ್ಲಿ 540 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ HDFC ಸೆಕ್ಯೂರಿಟೀಸ್ ಕಡೆಯಿಂದ ಕೂಡ 515 ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಈ ಒಂದು ಟಾರ್ಗೆಟ್ ಪ್ರೈಸ್ ಏನಿದೆ ಇದು 1 ವರ್ಷದ ಟಾರ್ಗೆಟ್ ಪ್ರೈಸ್ ಆಗಿರುತ್ತೆ. ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ನಲ್ಲಿ ತುಂಬಾನೇ ಏರಿಕೆ ಆಗಿದ್ರಿಂದ ಗ್ಯಾಸ್ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾ ಕರೆಕ್ಟ್ ಆಗಿತ್ತು. ಸೊ ಈಗ ಗ್ಯಾಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಒಂದು ಬೈಯಿಂಗ್ ಲೋವರ್ ಲೆವೆಲ್ ಇಂದ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ MGL ಕೂಡ ಇವತ್ತು 6% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಇಲ್ಲೂ ಕೂಡ ಬ್ರೋಕರೇಜ್ಗಳು 900 ರಿಂದ 980 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ MGL ಅಲ್ಲಿ ಇನ್ನೊಂದು ಇವೆಂಟ್ ಇದೆ. 2022 ಮಾರ್ಚ್ ನಲ್ಲಿ ಇವರು 15 ರೂಪಾಯಿ 50 ಪೈಸೆ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆ ಒಂದು ಡಿವಿಡೆಂಡ್ಗೆ 16 ಆಗಸ್ಟ್ ರೆಕಾರ್ಡ್ ಡೇಟ್ ಆಗಿರುತ್ತೆ. 15ನೇ ತಾರೀಕು ಮಾರ್ಕೆಟ್ ಹಾಲಿಡೇ ಆಗಿರೋದ್ರಿಂದ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ಸೊ ನಾಳೆ MGL ಅಲ್ಲಿ ನಮಗೆ ಪ್ರೈಸ್ ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು. ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ಪ್ರೈಸ್ ನಲ್ಲಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಸ್ಟೇಟ್ ಓನ್ಡ್ ಗ್ಯಾಸ್ ಕಂಪನಿ ಗುಜರಾತ್ ಗ್ಯಾಸ್ ನಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಆದ್ರೂ ಕೂಡ ಸ್ಟಾಕ್ 2% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ 540 ಟಾರ್ಗೆಟ್ ಪ್ರೈಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಬಾಟಾ ಇಂಡಿಯಾ ತಮ್ಮ Q1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇವತ್ತು ಸ್ಟಾಕ್ ನಮಗೆ 1.5% ಹೆಚ್ಚಿನ ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಾಟಾ ಇಂಡಿಯಾದ ರೆವೆನ್ಯೂ ಅನ್ನ ಗಮನಿಸಿದಾಗ ಇವರು ಫಿಗರ್ಸ್ ಅನ್ನ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ಬಾಟಾ ಇಂಡಿಯಾ 952 ಕೋಟಿಯ ರೆವೆನ್ಯೂ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ರೆವೆನ್ಯೂಸ್ 683 ಕೋಟಿಯಷ್ಟು ಇತ್ತು. ಜೂನ್ 2021 ಇವರು 279 ಕೋಟಿ ರೆವೆನ್ಯೂ ಅನ್ನ ಡಿಕ್ಲೇರ್ ಮಾಡಿದ್ರು. 2021 ಜೂನ್ ನಲ್ಲಿ ಸೇಲ್ಸ್ ಕಮ್ಮಿ ಇತ್ತು. ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ಅಷ್ಟು ಒಳ್ಳೆ ಸೇಲ್ಸ್ ಅನ್ನು ಇವರು ಮಾಡಿರಲಿಲ್ಲ. ಸ್ಟೋರ್ಸ್ ಗಳು ಕ್ಲೋಸ್ ಆಗಿತ್ತು. ಆ ಒಂದು ಕಾರಣದಿಂದ ಕಮ್ಮಿ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನ ನಾವು ಗಮನಿಸಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದ್ರೆ ಈ ಒಂದು ಕ್ವಾರ್ಟರ್ ನಲ್ಲಿ ಬಾಟಾ ಇಂಡಿಯಾ 119 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರು 64 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಪ್ರಾಫಿಟ್ಸ್ ಕ್ವಾರ್ಟರ್ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ 2021 ಇವರು ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬ್ರಾಕೆಟ್ಸ್ ನಲ್ಲಿ ನಮಗೆ ಫಿಗರ್ ಕಾಣಿಸ್ತಿದೆ. 69 ಕೋಟಿಯ ಲಾಸ್ ಬಾಟಾ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಸೊ ಪ್ರಾಫಿಟ್ಸ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಾಟಾ ಕಡೆಯಿಂದ ಬಂದಿದೆ. ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಆಗಿರುವಂತಹ ಅರಬಿಂದೋ ಫಾರ್ಮಾ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ Q1 ರಿಸಲ್ಟ್ಸ್ ಇವತ್ತು ಡಿಕ್ಲೇರ್ ಆಗಿದೆ. ಅರಬಿಂದೋ ಫಾರ್ಮಾ ಇವತ್ತು 2% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅರಬಿಂದೋ ಫಾರ್ಮಾ ತಮ್ಮ ರಿಸಲ್ಟ್ಸ್ ಅನ್ನ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಾವು ರೆವೆನ್ಯೂನ ಗಮನಿಸಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಇವರ ಎಕ್ಸ್ಪೆನ್ಸಸ್ ಗಳು ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಅರಬಿಂದೋ ಫಾರ್ಮಾ ಈ ಕ್ವಾರ್ಟರ್ ನಲ್ಲಿ 520 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ಮಾರ್ಚ್ 2022 ಇವರ ಪ್ರಾಫಿಟ್ 576 ಕೋಟಿ ಇತ್ತು. ಸೊ ಕ್ವಾರ್ಟರ್ ನಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಬರ್ತಿರೋದು ಕಾಣಿಸ್ತಿದೆ. ಹಾಗೆಯೇ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ಫಾಲ್ ಆಗಿದೆ. 2021 ಜೂನ್ ನಲ್ಲಿ ಇವರು 769 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕೋವಿಡ್ ಸಮಯ ಇದ್ದಾಗ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು. ಸೊ ಜೂನ್ 2021 ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅರಬಿಂದೋ ಫಾರ್ಮಾ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಅಷ್ಟು ಒಳ್ಳೆಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿಲ್ಲ. ಸೊ ಅರಬಿಂದೋ ಫಾರ್ಮಾ ಇವತ್ತು 2% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ಅವರ್ಸ್ ನ ನಂತರ ನಮಗೆ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದ್ದು. ನಾಳೆ ನೋಡಬೇಕಾಗುತ್ತೆ ಸ್ಟಾಕ್ ನಲ್ಲಿ ಯಾವ ರೀತಿಯ ಮೊಮೆಂಟಮ್ ಇರುತ್ತೆ ಅಂತ. ಬಟ್ ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ಅರಬಿಂದೋ ಫಾರ್ಮಾ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ನಿಫ್ಟಿ 50 ಪಾರ್ಟ್ ಆಗಿರುವಂತಹ ಅಪೋಲೋ ಹಾಸ್ಪಿಟಲ್ಸ್ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಅಷ್ಟು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ತು. ಈ ಒಂದು ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ ನ ನಂತರ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ ತಮ್ಮ ರಿಸಲ್ಟ್ಸ್ ಅನ್ನ ಲ್ಯಾಕ್ಸ್ ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಫ್ಲಾಟ್ ಆಗಿ ಕಾಣಿಸ್ತಿದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವೆನ್ಯೂ ಜಾಸ್ತಿ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಗಳನ್ನ ಗಮನಿಸಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ.
ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ನಲ್ಲಿ ಅಪೋಲೋ ಹಾಸ್ಪಿಟಲ್ಸ್ 323 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ ಇವರು ಕೇವಲ 97 ಕೋಟಿ ಪ್ರಾಫಿಟ್ಸ್ ಅನ್ನ ಮಾತ್ರ ಡಿಕ್ಲೇರ್ ಮಾಡಿದ್ರು. ಹಾಗೆಯೇ 2021 ಜೂನ್ ಕ್ವಾರ್ಟರ್ನಲ್ಲಿ ನಮಗೆ 500 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿತ್ತು. ಸೊ ಇದು ಹಾಸ್ಪಿಟಲ್ ಸೆಕ್ಟರ್ನ ಸ್ಟಾಕ್ 2021 ಜೂನ್ನಲ್ಲಿ ಕೋವಿಡ್ ಕೇಸಸ್ಗಳು ಜಾಸ್ತಿ ಇತ್ತು. ಆ ಒಂದು ರೀಸನ್ ಇಂದ ಜೂನ್ 2021ರಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಈ ಕ್ವಾರ್ಟರ್ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಅಷ್ಟು ಒಳ್ಳೆ ಪ್ರಾಫಿಟ್ಸ್ ಕಾಣಿಸ್ತಿಲ್ಲ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಸಲ್ಟ್ಸ್ ಅಪೋಲೋ ಹಾಸ್ಪಿಟಲ್ಸ್ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ.